ನೋಡಿ ಇಲ್ಲೇ ಹೇಳಿದ್ರು ಸಿದ್ದರಾಮಯ್ಯನವರು, ನಾನು ಬೆಂಗಳೂರು ಹೋದ 2-3 ದಿವಸ ಮೀಟಿಂಗ್ ಕೇಳ್ತೇನೆ. ಯಾರು ಒತ್ತಾಯ ಮಾಡಾಕ್ತಾರಲ್ಲ, ಸಿದ್ದರಾಮಯ್ಯ ಭಾಳ ಟೀಕರ್ ಅವ್ರು ಹಂಗದ ಹಿಂಗೆ ನಮ್ಮವೇ ನಾನು ಹುಡುಗಿರಿ ಅದಾರ ಏನೂ ಇಲ್ಲ. ಒಟ್ಟು ತಮ್ಮ ಸ್ವಾರ್ಥ. ನಾನು ಇದ್ದೆ, ಬೊಮ್ಮಾಯಿ ಸರ್ಕಾರ ಯಡಿಯೂರಪ್ಪ ಬಂದಿತ್ತು, ಯಡಿಯೂರಪ್ಪಗೆ ನೇರವಾಗಿ ಹೇಳ್ತಿದ್ದೆ, ನೀ ಮಾಡೋದಿಲ್ಲ, ನೀನು ಯಾವ್ದಾರ ಕಂಪನಿ ಇದೆ ಅಂತ ಹೇಳ್ತಿದ್ದೆ. ಬೊಮ್ಮಾಯಿಯವ್ರ ಪಾಪ ನಮ್ಮ ಹೋರಾಟಕ್ಕೆ ಎಲ್ಲಿ ಹೋಗ್ಬೇಕಂದ್ರೆ ಅದನ್ನೆಲ್ಲ ತಡೆಗಟ್ಟ ಕಲ್ಪಿಸಿ ಅಂತ ಫೋನ್ ಮಾಡ್ತಿದ್ದ. ಅರಮನೆ ಪ್ಯಾಲೇಸ್ ಕೊಡಬೇಡ ಫೋನ್ ಮಾಡ್ದ. ಆ ಪಾಪ ಏನೇ ಆಗಲಿ ಬೊಮ್ಮಾಯಿ ನಮ್ಗೆಲ್ಲ ಹೇಳ್ತಿದ್ರು, ಗೌಡ್ರ ಹಿಂಗೆ ಫೋನ್ ಬಂದೈತಿ, ನಾವು ಹೋಗಿ 25 ಲಕ್ಷ ರೂಪಾಯಿ ಸಂಖ್ಯೆ ಇದ್ರು ಕೊಟ್ಟನೆ ನಿಮ್ಗೆ ಜಾಗ ಕೊಡ್ತೀನಿ ಅಂದ್ರೆ ಇಷ್ಟು ಪ್ರೆಷರ್ ಇದ್ರು. ನನ್ನ ಮ್ಯಾಗಿನ ಪ್ರೆಷರ್ ಇದ್ರು. ಏನೋ ಮಂತ್ರಿ ಮಾಡ್ತಾರೆ, ನನಗೂ ಬೊಮ್ಮಾಯಿ ಕರ್ಕೊಂಡು ಒಳಗೆ ಕೊಲೆ ಕೇಳ್ದು ಒಮ್ಮೆ ಹೇಳಿತು, ಹೋದಾಗ ನಮ್ಗೆ ಕೊಡ್ರೆ ಒಂದು 25 ಒಳಗೆ ಬರುತ್ತೆ. ಏನು ಮ್ಯಾಗಿನ ಒಪ್ಪಾರ ನಿಮ್ದು ಕ್ಲಿಯರ್ ಎಲ್ಲ ನಾಟಕ ಬೇಡ, ಮೀಸಲಾತಿ ಕೂಡ ಹೋಗ್ಯಾರ. ಇಷ್ಟೆಲ್ಲ ಹೋರಾಟ ಮಾಡಿ ಒಂದು ಹಂತಕ್ಕೆ ತಗೊಂಡು ಬಂದೀವಿ. ಆದ್ರೆ ನಮ್ಮಲ್ಲಿ ಒಂದು ಕುತಂತ್ರ ಸಂರಚನೆ ಕಂಪಾಟೆ. 11 ಗಂಟೆಗೆ ಚುನಾವಣಾ ನೀತಿ ಸಂಹಿತೆ ಇಲೆಕ್ಷನ್ ಡಿಕ್ಲೇರ್ ಆಗ್ತದೆ. ಚೀಫ್ ಕಮಿಷನರ್, ಇಲೆಕ್ಷನ್ ಕಮಿಷನರ್ ದಿಲ್ಲಿಯಲ್ಲಿ ಪ್ರೆಸ್ ಮೀಟ್ ಮಾಡ್ಲಾಕತ್ತಾರ. 9:00 ನಮ್ಗೆ ಗೆಜೆಟ್ ನೋಟಿಫಿಕೇಶನ್ ಆಗ್ತದೆ. ರಾತ್ರಿ ಅಮಿತ್ ಶಾ ಫೋನ್ ಮಾಡಿ ಶೋಭಾ ಕರಂದ್ಲಾಜೆ ಅವ್ರು ಬೆನ್ನತ್ತಿ ಬೊಮ್ಮಾಯಿ ಮ್ಯಾಗ ಪ್ರೆಷರ್ ಯಾರು ಕಳೆದು ಯಡಿಯೂರಪ್ಪ ಮಗ ಮಾಡಬೇಡ, ನಾವು ಮ್ಯಾಗ ಅಮಿತ್ ಶಾ ಮಾಡೋಣ. ಫೈನಲ್ ಆಗಿದ್ದು 9:00 ಗಂಟೆಗೆ ನಮಗ 2D ಕೊಟ್ಟು ನಮ್ಮಿಂದ ಪೂರ್ತಿ ನಮ್ಗೆ ನ್ಯಾಯ ಸಿಗ್ತದೆ ಅಂತ ಹೇಳೋದು ನಾನು ಹೇಳಕ್ ಹೋಗುದಿಲ್ಲ. ನನಗೆ ಭಯ ಇರೋದಿಲ್ಲ. ಹೊರಗಾಗ್ತಾರ ಕಿವಿಯವ್ರು ಹೊಲಿತಿರ್ತಾರ. ವಿಜೇಂದ್ರ ಏನಕ್ಕೆ ಸ್ವಲ್ಪ ರೊಕ್ಕ ಬಂದ್ಕೊಂಡೇ ಶೀಘ್ರದಲ್ಲಿ ಯತ್ನಾಳ ಉಚ್ಚಾಟನೆ ಕಳಿಸಿದ್ದ. ಯತ್ನಾಳ ಅಧ್ಯಾಯ ಮುಗಿಯುತ್ತೆ, 10 ಲಕ್ಷ ರೂಪಾಯಿ ಕೊಟ್ಟರು 1 ತಾಸು ಉಳಿಸ್ತಾರೆ, 5 ಲಕ್ಷ ಕೊಟ್ಟರೆ ಅರ್ಧ ತಾಸು ಉಳಿಸ್ತಾರೆ. ಅದನ್ನೇ ನಾನು ಎಲ್ಲಿ ಕಟ್ಕೊಂಡು ಹೊರಗೆ ಆಗ್ತಿರೋ 2 ದಿವಸ ಆಯ್ತು, 6 ವರ್ಷ ಆಯ್ತು ಕೇಳಕ್ಕೆ. ನಾ ಇಷ್ಟೇ ಹೇಳ್ತೀನಿ, ಒಂದು ವೇಳೆ ಇವತ್ತ ನಾ ತಯಾರಿದ್ದೀನಿ. ಈ ದಿವಸ ನಾವು ನೋಡಿದೆ ಎಲ್ಲರೂ ನಾಟಕ ಅಂತ ಏನೇನು ಮಾಡ್ತಾರೆ. ಗುರುಗಳು ಅಲ್ಲಿ ವಿಧಾನಸೌಧದಾಗ ಬಂದ್ಬಿಟ್ರು. ಎಲ್ಲ ನಮ್ಮ ಸಮಾಜದವ್ರಿಗೆ ಹೇಳಿದ್ರು, ಬಂದು ಮುನ್ಸಿಪಾಲ್ಟಿ ಎಲ್ಲ ಸಹಿ ಮಾಡಿದ್ರು. ಕಾಲಿಂಗ್ ಅಟೆನ್ಷನ್ಸ್ ನಾವು ಮಾಡಿದ್ರು, ಎಲ್ಲರೂ ಮಾಡಿದ್ರು. ಮಾಡಿ ಎಂಥ ನಾಟಕ ಆಡೋದಂದ್ರೆ ಅಲ್ಲಿ ಸ್ಪೀಕರ್ಗಳು ಹೇಳ್ಯಾರ, ತಗೋಬೇಕಾಗ್ತದೆ. ಅದ್ರಾಗ ಇದು ಗಂಧ ಮೂಡ ಗಿಡ ನಡೆದಿರ್ತೈತಿ ವಿಧಾನಸಭಾದಾಗ. ನಾವು ನೋಡಿದ ಮೊದಲೇ ವಾರ ನಾ ಗುರುಗಳು ಹೇಳಿದೆ, ಯಾಕೆ ಬರಲಾಗತ್ತಿ ಮತ್ತೆ ಕಾಲಿಂಗ್ ಅಟೆನ್ಷನ್ ಏನ್ರಿ, ಒಂದು ಕಡೆ 2 ದಿವಸ ಕಾಲಿಂಗ್ ಅಟೆನ್ಷನ್ ಬಂದೇ ಬರ್ತದ. ನಮ್ಮ ಸ್ಪೀಕರ್ ಬಗ್ಗೆ ನಾ ಟೀಕೆ ಮಾಡೋದಿಲ್ಲ, ಯಾಕಂದ್ರೆ ಒಳ್ಳೆ ಮನುಷ್ಯ. ಅವೇನು ಜಾತಿ ಯಾವುದೇ ಇರಲಿ, ಯಾವುದೇ ಪಾರ್ಟಿ ನೋಡಿ. ಮುಂದಿನ ವಾರ ಬರಲಿಲ್ಲ, ನಾನು ಕಾಲಿಂಗ್ ಅಟೆನ್ಷನ್ ಒಬ್ಬನೇ ಹಾಕಿದೆ. ಯಾರು ಇಲ್ಲ, 8 ಮಂದಿ ಸಹಿ ಮಾಡಿದ್ರು, CC ಅವ್ರು ಎಲ್ಲ ಸಹಿ ಮಾಡಿದ್ರೆ ಬರ್ಲಾಗ್ತಾ ಇಲ್ಲ. ನಾ ಹಾಕಿದ ಮರುದಿವಸನೇ ಪಂಚಮಸಾಲಿ ಸಮಾಜ ಮೀಸಲಾತಿಗಾಗಿ ಬಸವಗೌಡ ಪಾಟೀಲ್ ಗಮನ ಸೆಳೆಯುವ ಸೂಚನೆ ಮರುದಿವಸನೇ ಬಂತು. ದುರ್ದೈವದಿಂದ ಈ ಮೂಡ ಅವು ಇವು ಎಲ್ಲ ಬಂದು ಸದನವೇ ನಡೆಯಲಿಲ್ಲ. ಇದರಿಂದ ಒಂದು ಅವತ್ತೇ ಗೊತ್ತಾಗ್ತೈತಿ ಯಾರ್ಯಾರು ನೀರು ಎಂಟು ಐತಿ, 8 ಮಂದಿ ಬಾಯಾಗ ಬರ್ತಾರ ಅನ್ನೋದು ಗೊತ್ತಾಗ್ತದೆ. ಅದು ಕಡೆಗಾದ್ರು ಅವರೆಲ್ಲ ಏನ್ರಿ ನಾವು ಭಾಳ ತಯಾರಿ ಮಾಡ್ತೀವಿ, ತಯಾರಿ ಏನು ಮಾಡಿರಿ ಮತ್ತೆ ಇಟ್ಟೆ ತಯಾರಿ. ನೀವೇನು ಲೀಗಲ್ ಪಾಯಿಂಟ್ ಹೇಳ್ಕೊಂಡು ಕತೆ ಹೇಳೋದೈತೆ. ಇನ್ನೂ ನೋಡಿ, ನಾನು ಈಗ ಹೇಳಿದ್ರು CC ಪಾಟೀಲ್ 10 ಮಂದಿ ಸೀನಿಯರ್ ನಮ್ಮ ನ್ಯಾಯವಾದಿಗಳು ಗುರುಗಳು ಪಾಯಿಂಟ್ ಟು ಪಾಯಿಂಟ್ ಮಾತಾಡಿ ಎಲ್ಲರೂ ಸ್ವಲ್ಪ ಡೈವರ್ಷನ್ ಕಾಣಿಸ್ತದ ಕಡೆಗಾಗ್ತದೆ. ಗೊತ್ತಿಲ್ಲ ಅದಾರ ಸಿದ್ದರಾಮಯ್ಯ. ಅದನ್ನು ವೆಲ್ಯೂ ಮಾಡಲಾರ್ದ್ರೆ ನಮ್ಮ ಬೇಡಿಕೆ ಆಗಿರ್ತಕ್ಕಂಥ ಕೊಡ್ತೀವೋ ಇಲ್ಲ ಅನ್ನೋಂಥ ಬೇಡಿಕೆನೇ ಇರುತ್ತೆ. ಸಲ ಏನೋ ನೋಡ್ತೇನೆ, ಹಿಂದುಳಿದ ಆಯೋಗದ ಅಧ್ಯಕ್ಷರ ಜೊತೆ ಮಾತನಾಡ್ತೇನೆ, ಅವ್ರ ಅಭಿಪ್ರಾಯ ಸಂಗ್ರಹ ಇವೆಲ್ಲ ಕಟ್ಟಿ ಬ್ಯಾಡ್ರಿ. ಹಿಂದುಳಿದ ಆಯೋಗದ ಅಧ್ಯಕ್ಷನೇ ಮಾಡಿಲ್ಲ,
ಆ ಜಯಪ್ರಕಾಶ್ ಹೆಗಡೆ ಇತ್ತಲ್ಲ, ಅವನಿಗೆ ನಮ್ಮವನಿಗೆ ಸಿಕ್ತಿದ್ದ ಹೊಟ್ಟೆ ಮಾಡಬೇಡ ಹೋಗ್ಬಿಡೋಣ ಅಂತ ಹೇಳ್ತಿದ್ದ ಜಯಪ್ರಕಾಶ್ ಹೆಗಡೆ. ಬರೀ ಸರ್ವೆ ಮಾಡಬೇಕು ಏನು ತೆಗೆದು ಕೊಡ್ತದೆ ಅವ ನಮಗೆ ಒಂದು ವಾಹನದ ವ್ಯವಸ್ಥೆಯಲ್ಲಿ ಅಧ್ಯಕ್ಷತೆ ಬೊಮ್ಮಾಯಿ ಹೊಸ ವಾಹನ ಬಳಸ್ತೀವಿ ಅವನಿಗೆ ಏನೋ ಗಾಡಿ ಬರೀ ಸೆಕೆಂಡ್ ಹ್ಯಾಂಡ್ ಯಾವ್ದಾರ ಕರ್ನಾಟಕ ಸರ್ಕಾರದಲ್ಲಿ ಯಾವ ರೀತಿ ಒಂದು ಕಳ್ಸತ್ತಂದ್ರೆ ಬೊಮ್ಮಾಯಿ ಅಂದ್ರೆ ಇಲ್ಲಿ ಒಂದು ಹೊಸ ಒಂದು ಹೊಸದಂದ್ರೆ ಅವ್ರು ಗೊತ್ತೆ. ಅವರು ಉದ್ದೇಶಪೂರ್ವಕವಾಗಿ ಬಹಳ ದೊಡ್ಡ ಸೇವೆ ಅಂತ ನಮ್ಮ ಸಮುದಾಯಗಳ ಮೇಲೆ ಅವು ಯಾವ ಪಕ್ಷದೂ ವ್ಯವಸ್ಥಿತವಾಗಿ ನಮ್ಮ ಸಮುದಾಯ ಮೀಸಲಾತಿ ಪಡೆದು ಬಿಟ್ರೆ ಇವರು ಎಂದೂ ನಮ್ಮ ನೀರಾವರಿ ಯಾಕೆ ಆಗಲಿಲ್ಲ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಇದಕ್ಕೆ ಕೃಷ್ಣಾ ಬೇಕಂತ ಯಾಕೆ ಆಗಲಿಲ್ಲ, ಯಾಕೆ ತಡ ಆಗಬೇಕಂತಂದ್ರೆ ಇವ್ರು ದೊಡ್ಡ ಜಮೀನ್ದಾರ ಅದಾರ. ಹೀಗಾಗಿ ಇವ್ರ ಕೈಯಾಗ ಏನಾದ್ರೆ ನೀರಾವರಿ ಮಾಡಿಬಿಟ್ರೆ ಯಾರು ಆಗೋದಿಲ್ಲ. ಅದಕ್ಕೆ ಬರೇ ಸುಳ್ಳು ಹೇಳ್ಕೊಂಡು ಈಗ ನಮ್ಮ ಸಮಾಜಕ್ಕೆ ಅದೇ ಪರಿಸ್ಥಿತಿ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ನಾಳೆನು ವಿನಯ್ ಕುಲಕರ್ಣಿ ಪಾಪಿನ ಹೇಳಿದ್ದೇನೆ. ವಿನಯ್ ಕುಲಕರ್ಣಿ ನೀನು ಒಬ್ಬ ಸ್ವಲ್ಪ ವಿಶ್ವಾಸ ತನಕ ಉಳಿದವರೆಲ್ಲ ಚಿರು ಆಗ್ಯಾರ, ನೀನು ನಾಟಕ ಮಾಡಬೇಡ. ಮಂತ್ರಿ ಆಗಿ ಗಟ್ಟಿಯಾಗಿ ಏನಾಗೋದ ಏನಾಗೋದು. ಈಗ ನನಗೆ ಏನಾಗ ಆಗ್ತೇನ್ರಿ, ನಾನು ಕಡಬೇಕಂತ ಪ್ರಯತ್ನ ಮಾಡ್ಬೇಕು, ಏನೂ ಆಗಲಿಲ್ಲ. ಮತ್ತೆ ಆಶ್ವಸ್ತೆ ಮಾತ್ರ ಈ ವಿಧಾನಸಭೆದಾಗ ಸಿದ್ದರಾಮಯ್ಯ ಹೇಳ್ತಾರೆ ಪರ್ಸೆಂಟ್ ಏನ್ ಯತ್ನ ನೀನೇ ವಿರೋಧ ಪಕ್ಷ ನಾಯಕರಿಗೆಲ್ಲಪ್ಪ, ಮತ್ತೇನು ಮಾಡಿದ್ರು ನೀವೆಲ್ಲ ಅಡ್ಜಸ್ಟ್ ಅದೀರಿ, ಮತ್ತೇನು ಮಾಡ್ಬೇಕು, ನಾನೇ ಬೆಳೆದಾಡಬೇಕಲ್ಲ. ಅದನ್ನು ನ್ಯಾಯವಾಗಿ ನಾನು ಮಾಡಿ ಮಾತಾಡ್ಕೊಂಡು ಕೊಟ್ಟು ಕಳಿಸ್ತಾರೆ ದಿಲ್ಲಿಗೆ. ಅಲ್ಲಿ ಒಬ್ಬ ಗ್ರೂಪ ನಾನೇ ಮೆಸೇಜ್ ಮಾಡ್ತಾರೆ, ಇಟ್ ಈಸ್ ನಾಟ್ ಗುಡ್, ಇಟ್ ಈಸ್ ನಾಟ್ ಮೈಂಟೈನ್ ಇಂಟ್ರೆಸ್ಟ್ ಆಫ್ ಪಾರ್ಟಿ. ಮನೆ ಹೇಳಿದೆ ನೀವು ಎಟ್ಟಕ್ಕೆ ಮಾಡ್ಕೊಂಡ್ರು ಮನೆ ಹೇಳಿ ಮನೆ ಒಂದು ಮಿಟ್ಟಿಂಗ್ ನೀವು ಮಾಡ್ಕೊಂಡು ಗೆರಿಕೆ ಬರೋದಿರಿ, ನಾನು ತೆಗಿತಿದ್ರು ತೆಗಿ ನೋಡ್ಬಿಡು ನನಗೂ ಮೇಲೆ ನಾ ಗಟ್ಟಿ ಆಗಿದ್ದೀನಿ, ನೀವು ಗಟ್ಟಿ ಆಗಿ ಗೊತ್ತಿದ್ರು ಪಾಪ ಊಟ ಮಾಡಲಾರ್ದೆ ಇರ್ತದ ಅನ್ಕೊತಾರಂದ್ರ ಅದೊಂದು ಇತಿಹಾಸನೇ ನಮ್ಮ ಸಮಾಜದಾಗ. ಅಷ್ಟು ಅವ್ರ ಮೇಲೆ ಇಷ್ಟು ಸಮುದಾಯದ ಬಡವರು, ನಾವು ಯಾರು ಶ್ರೀಮಂತರು ಬಿಡ್ತಾ ಇಲ್ಲ, ನಾವು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಗಳನ್ನ ಬಿಡ್ತಾ ಇಲ್ಲ. ಬಡತನದಲ್ಲಿ ಒಂದು ಸಮಾಜಕ್ಕೆ ಇವತ್ತು ನಮ್ಮ ಕುಡಲು ಸಂಘ ಎದಕ್ಕೆ ಬೇಕು ಅವರಿಗೆ ಇಷ್ಟು ಹೋರಾಟ ಒಟ್ಟಾರೆ ಆಗ್ತಾರ, ಅಲ್ಲಿ ಇಲ್ಲಿ ಕುಂದಿರ್ತಾರ, ಇಲ್ಲಿ ಅಂತಾರ, ವಕೀಲರಿಗೆ ಹೊಸ ವಕೀಲರು ಸಂಘಟನೆ ಮಾಡಕತ್ತಾರ. ನಾವೇ ದುರ್ಗಳ ನೀವು ನಮ್ಮ ಮೀಸಲಾತಿ ಸಿಗುತ್ತಾನೆ ನಿಮ್ಮ ಮುಟ್ಟಕ್ಕೆ ಏನೋ ಮಾಡೋದಿಲ್ಲ. ಶಿಕ್ಷಕರನ್ನ ಮಾತಾಡ್ತೀವಿ. ಇದು ಆದ ಕೂಡಲೇ 10 ಎಕರೆ ಜಮೀನು ಕೊಡಿಸಿ ಅಲ್ಲಿ ಎಲ್ಲ ರೀತಿಯ ಬಡ ಮಕ್ಕಳ ಶಿಕ್ಷಣ ಕೊಡೋ ಜೊತೆಗೆ ಜಮೀನೆಲ್ಲ ಮಠ ಐತೆ, ಅದು ಬಡವರಿಗಾಗಿ ಅಂತ ಒಂದು ಮಠ ಅಲ್ಲಿವರೆಗೆ ಕಟ್ಸಿದ್ರೆ ನೀವು ಅದೇ 3 ಪ್ಯಾನ್ದಾಗ 3 ಫಲಕನಾಗಿದೆ ಮಕ್ಕಳಿಗೆ ನಿಮ್ಗೆ 1 ದಿವಸ ಪಾಪ ಅವ್ರ ತಪಸ್ಸು. ಇವತ್ತೆಲ್ಲ ನಮ್ಮ ಸಮಾಜದಲ್ಲಿ ಏನು ಕೊಡಿರಿ, ನಾಳೆ ಬೆಳಗಾವಿ ಅಧಿವೇಶನ ಐತಿ, ನಾಳೆ ಸಿದ್ದರಾಮಯ್ಯನವ್ರದ್ದು ಏನು ಅವ್ರದ್ದು ಕ್ಲಿಯರ್ ಏನು ಅಂತಂದ್ರೆ ನೋಡೋಣ. ಬೆಳಗಾವಿ ಅಧಿವೇಶನ ನಾವು ನಡೆಸ್ಕೊಡೋದು ಬೇಡ, ಮುಖ್ಯಮಂತ್ರಿಗಳೇ ಒಳಗೆ ಬದಲಾವಣೆ ಮಾಡೋಣ, ಆ ಶಕ್ತಿ ನಮ್ಮಲ್ಲಿ ಐತಿ. ಅವಾಗ ವಕೀಲರು ಹೋರಾಟ ಆಯ್ತು, ಅದಕ್ಕೆ ದತ್ತರಿಸಿ ಸರ್ಕಾರ ಮತ್ತು ನಮ್ಮ ಸಮಾಜದ 10 ಲಕ್ಷ ಕೊಡಿದ್ರು. ನಮ್ಮ ಬೊಮ್ಮಾಯಿ ಎಲ್ಲ ಬೊಮ್ಮಾಯಿ ಕೂಡ ಜಗಳ ಆಯ್ತು. ಶಶಿಕಂಡ್ರೆಲ್ಲ ನಮ್ಮೆಲ್ಲ ನಮ್ಮ ಶಂಕರಪ್ಪ ಎಲ್ಲ ನಮ್ಮ ಶಾಸಕರು ಬೊಮ್ಮಾಯಿ ನಾಟಕ ಹಚ್ಚಿ ಕೊಡ್ತೀವಿಲ್ಲ ಹೇಳಿ ದನ ಮಾತಾಡ್ತೇವೆ ಕೇಳಿ ಅವತ್ತೇ ನಿರ್ಣಯ ಆಯ್ತು ಕೊಡ್ತೀವಂಥದ್ದು. ಅಲ್ಲಿವರೆಗೂ ಮುಂದೆ ಹಾಕೊಂಡು ಬರ್ಬೇಕಂತ ಸ್ವತಂತ್ರ ನಡೆದಿತ್ತು. ಈ ಸಲ 15ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಗಟ್ಟಿಯಾಗಿ ಹೇಳಬೇಕು, ನಿರ್ಣಯ ಮಾಡಬೇಕು. ಬರೇ ಬಹುದು ಅಸಂಸ್ಕೃತ ಶೀಘ್ರದಲ್ಲಿ ಅವ್ರು ಏನೂ ಇಲ್ಲಪ್ಪ ಮಾಡ್ತೀವಿ ಇಲ್ಲ ಹೇಳಿ ಇಷ್ಟಕ್ಕೆ ಗಟ್ಟಾಗಿ ನಾವು ನೋಡಿಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ನೀನೇ ಒಂದು ಸಮಾಜದೊಂದು ಕಾರ್ಯಕ್ರಮ ಆಯಿತು. ನಮ್ಮ ಜಮಖಂಡಿ ತಾಲೂಕದ ಗುರುಗಳು ನಾವು ಭಾಗವಹಿಸಿದ್ವಿ, ಈಶ್ವರಪ್ಪನವ್ರು ಬಂದಿದ್ರು, ಆ ಆಲಮಂದ ಸಮಾಜದ ಅಧ್ಯಕ್ಷರು ಬಂದಿದ್ರು. ಅವ್ರೇನು ಹೇಳಿದ್ರೆ ಗೊತ್ತಿದ್ದಾನ, ಸಿದ್ದರಾಮಯ್ಯವ್ರಿಗೆ ಎಷ್ಟು ಕೂಡ ಇಂಟ್ರೆಸ್ಟ್ ಇರುತ್ತೆ, ಅವ್ರ ಸಮಾಜಕ್ಕೆ ಇಂಟ್ರೆಸ್ಟ್ ಇಲ್ಲ ಅದನ್ನಾಗ ನಮಗೆ ಏನು ಗತಿ ಅನ್ನೋದು ನಾವು ಚರ್ಚೆ ಮೊದಲೇ ನಮ್ಮ ಮತ್ತೆ ಅಲರ್ಜಿ ಇತ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾಳೆ 15ನೇ ತಾರೀಕಿಗೆ ಕೊಟ್ಟಾಗ ನೀವು ಹೋಗಿ ಬಿಡ್ಬೇಡ. ಮತ್ತು ಅಲ್ಲಿ ಯಾರು
ಪಾಯಿಂಟ್ ಟು ಪಾಯಿಂಟ್ ಮಾತಾಡೋದು, ಯಾವುದು ಕಾಂಟ್ರವರ್ಸಿ ಮಾತಾಡಬಾರ್ದು. ಅದೇ ನೀವು ಮಾಡೋರು ಇದ್ದಾರೆ, ಅವ್ರ ಕೂಡ ಹೇಳ್ತಾರೆ, ಇರೋದು ಹೇಳ್ತಾರೆ, ಪ್ರತಿ ಇರೋ ಬೇಡ. ಒಂದು ಮೊದಲೇ ಮೀಟಿಂಗ್ ಮಾಡ್ಕೊಡ್ತೀವಿ, ಏನು ಪಾಯಿಂಟ್ಸ್ ಮಾತಾಡ್ಬೇಕು, ಯಾರು ಏನು ಮಾತಾಡೋದು ಅಷ್ಟು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿದ್ರೆ ಏನು ಬರ್ತೈತೋ ಅವ್ರ ಉತ್ತರ ನೋಡೋದು. ಬೆಳಗಾವಿ ಅಧಿವೇಶನ ಅಂದ್ರೂ ನಾಳೆ ನವೆಂಬರ್ 2 ಮಾಡ್ತಾರೆ ಹೇಳಕತ್ತಾರ. ಅವಾಗ ನೋಡು ಅಲ್ಲಿವರೆಗೆ ಅವ್ರು ಯಾವುದೇ ರೀತಿಯ ನಿರ್ಣಯ ಆಗದಿದ್ದರೆ ಅನಿವಾರ್ಯವಾಗಿ ಇದು ದೊಡ್ಡ ಹೋರಾಟ ಮಾಡೇಬೇಕಾಗ್ತದೆ. ಇಷ್ಟೇ ಏನೂ ಇಲ್ಲಾದ್ರೂ ನೀವು ಇಲ್ಲಿ ಜನ ಬಂದಿರ್ತೀವಿ. ನಾಳೆ ಏನಾರೆ ಸುವರ್ಣಸೌಧಕ್ಕೆ ನಾವು ಮುಂದಿಗೆ ಕಾರ್ಯಕ್ರಮಕ್ಕೆ ಒಂದು 10 ಲಕ್ಷ ಜನ ಸೇರಿದ್ರೆ ಅವತ್ತು ಘೋಷಣೆ ಆಗ್ತದೆ. ಯಾಕಂದ್ರೆ ಅಂತಿಮವಾದಂಥ ತೀರ್ಪು ಸರ್ಕಾರವೇ ಹೋಗ್ತದೆ. ಇದಕ್ಕೆ ನಾಳೆ ಬೇಕಾದ್ರೂ ಗಟ್ಟಿಯಾಗಿ ಯಾರು ನಿಮ್ಮ ಸ್ವಾರ್ಥ ವಿಚಾರ ಮಾಡ್ತಾರೆ, ನನಗೇನು ಲಾಭ, ನನಗೇನು ಪೋಸ್ಟ್ ಸಿಗ್ತೈತಿ, ಇರೋ ಪೋಸ್ಟ್ ನಮಗೆ ಸಿಗುವುದಲ್ಲ. ನಮ್ಮ ಸಮುದಾಯದ ಕೊನೆಯ ಬಡವರಿಗೆ ನಾವು ಕೊಡಕ್ಕೆ ನಾವು ಹೋಗ್ತೀವಿ. ಅದಕ್ಕಿಂತ ಪುಣ್ಯದ ನಡೆಸಿ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಆ ಸಮುದಾಯದಲ್ಲಿ ಗೌರವ ಪೋಷಿಸ್ತಾವಪ್ಪ ಅಂದ್ರೆ ಆ ಸಮುದಾಯಕ್ಕೆ ಒಂದು ದೊಡ್ಡದಾದಂಥ ಮೀಸಲಾತಿ ಕೊಟ್ಟಿದ್ದು ಬಾಬಾ ಸಾಹೇಬರು ಅವ್ರನ್ನ ನೆನೆಸ್ತಾರೆ. ಹಂಗೆ ಇವತ್ತೇನು ನಾ ಮಾಡೀನಿ ನೀ ಮಾಡೀನಿ ಇಲ್ಲ, ಅದು ಏನಾರ ಶ್ರೇಯಸ್ ಬಂದರೆ ನಮ್ಮ ಕೂಡಲ ಸಂಘ ಸ್ವಾಮಿಗಳು ಬರ್ಬೋದಂತ ಮಾತಾಡಿ ನಾವೆಲ್ಲ ಒಂದಾದ್ರೂ ಯಾರು ಹಿಂದೆ ಕೂತು ಆಟ ಆಡಿರಿ ಈ ಸಲ ಬಳಿಸಿ ಆಟ ಆಡಕ್ಕೆ ಹೋಗ್ಬೇಕು. ಸೀದಾ ಬಂದು ಸೀದಾ ಕೇಳಿ ಜಗಳ ವೈಜಗಳ ಅವ ಆಗ್ಬೇಕು ನಮ್ಮ ಈಗಿಗಳು ಯಾರು ಈಗಿಗಳು ಬೆನ್ನತ್ತಾರೆ. ಮಹಾರಾಷ್ಟ್ರದ ಹೆಂಗೆ ಮರಾಠ ಸಮಾಜದವರು ಮೂಕ ಏನದು ಹೋರಾಟ ಸ್ಟೇಜ್ ಮೇಲೆ ಯಾರು ಎಲ್ಲ ಮುಖ್ಯಮಂತ್ರಿ ಬಂದು ಕೈಗೆ ಕೊಟ್ಟಬೇಕು. ಅವಾಗ ಹೇಳಿದ್ದೆ ಬರೋಳಿನ ನಮ್ಮ ಕುಂಡಿಸದಲ್ಲಿ ಲಕೋಟದಲ್ಲಿ ಸ್ಪೀಕರ್ ಹೋಗ್ಬಿಟ್ಟು ಯಡಿಯೂರಪ್ಪಗೆ ಕಳಿಸ್ಕೊಡ್ಬೋ ಯಡಿಯೂರಪ್ಪ ಹಿಂಗೆ ಮಾಡ್ಕೊಟ್ಟು ಸಿದ್ದರಾಮಯ್ಯ ಕಳಿಸೋದ್ರಿಂದ ಹಬ್ಬ ಕೆಲಸ ಮಾಡ್ತಾರೆ. ಕಳಿಗೆ ಕುಂಡಿಸೋದು ಎಲ್ಲ. ಈ ಸಲ ಏನು ಮಾಡಿದ್ರು ವಕೀಲರಿಂದ ಒಂದು ಕಳಕೊಂಡು ಅಂತ ಕಾಲು ಬರ್ತಾರೆ. ವಕೀಲರು ಕಡಿಮೆ ಮ್ಯಾಗಿಂದ ಭಾಷಣ ಮಾಡ್ತಿದ್ವಿ. ರಕ್ತ ಕ್ರಾಂತಿ ಆಗಲಿ ಯಾವುದೇ ತ್ಯಾಗಕ್ಕೂ ಸುತ್ತ ನನಗೇನು ರಾಜಕೀಯದಲ್ಲಿ ಏನೂ ಆಗೋದು ಎಂದು ನನ್ನ ಸಮಾಜಕ್ಕೆ ನನ್ನ ಪ್ರಾಣ ಕೊಟ್ಟು ಪ್ರಾಣ ಯಾವ ಮಗನಿಗೆ ಬೇಕಾಗಿತ್ತು ಮಗನೇ ನಾನು ಮೀಸಲಾತಿ ಬೇಕಾಗಿದ್ದಂತೆ ಇಂಥ ಡೈಲಾಗ್ ಹೊಡೆದವ್ರು ಏನು ಮಾಡೋದಂತ ಎಲ್ಲ ನೋಡೋದಾಗತ್ತೆ. ಅದು ಗುರುಗಳು ಏನೇನು ಅಂತಾರೆ ಒಂದು ನ್ಯಾಯವಾದಿಗಳಿದ್ದೀವಿ, ನೀವೆಲ್ಲರೂ ಕೂಡಿ ಒಂದು ಸಂಘಟಿತರಾಗಿ ನಮಗೆ ಸಲಹೆ ಕೊಡ್ರಿ. ಸುಪ್ರೀಂ ಕೋರ್ಟ್ನಾಗ ಏನಿದೆ ಅದು ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ಏನು ಮಾಡ್ಬೋದು, ಏನೇ ನಾವು ನಮ್ಮ ಸಮಾಜದಿಂದ ಈಗಲ್ ಬ್ಯಾಟಲ್ ಏನು ಮಾಡ್ಬೋದು ಅನ್ನೋದು ಚರ್ಚೆ ಮಾಡ್ರಿ. ನೋಡಿ ನಮ್ಮದು ಶುಗರ್ ಫ್ಯಾಕ್ಟ್ರಿ ಎಲ್ಲ ಕೂಡಿ ಬಂದ್ ಮಾಡ್ತಾರೆ. 850 ಕೋಟಿ ರೂಪಾಯಿ ಪೂಜೆ ನಾವು ಹೋದೆ ಹೈಕೋರ್ಟ್ನಾಗ ನನ್ನ ಅಂತ ಈ ಸುಪ್ರೀಂ ಕೋರ್ಟ್ನಾಗ ಅವರು ಕಪಿಲ್ ಸಿಬಲ್ ಕೊಟ್ಟರು. ನಾನು ಬಿಡಲಿಲ್ಲ, ನಾನು ಯಾರು ಮುಗುಲ್ ರೋಡ್ಗೆ ಬಂದೆ. ಮುಗುಲ್ ರೋಡ್ಗೆ ಅದು ಮಾತಾಡ್ಸಿಕೊಂಡಿಲ್ಲ, ಸ್ಟೇನು ಸಿಗ್ತಿಲ್ಲ. ಆದರೂ ಸಿದ್ದರಾಮಯ್ಯ ನಮಗೆ ಮಾಡಬೇಕಾದ್ರೂ ಮಾಡಿಸ್ಕೊಳ್ಳಾರಂಥ ಪರಿಸ್ಥಿತಿ ಅದ್ರಾಗೂ ಒಬ್ಬ ನಮ್ಮ ಜಾತಿಯವ್ರಿಗೆ ನಮ್ಮ ಜಾತಿಯವರೆಲ್ಲ ಇದನ್ನು ಭಾಳ ಶಾಣೆ ಆಗ್ತದೆ. ಅದಕ್ಕೆ ಅವ್ರು ಮನೆ ಹೇಳಿದ್ರೆ ಸಿದ್ದರಾಮಯ್ಯ ಏನು ಮಾಡ್ಯಾರ ನಿಮ್ಮವ್ರು ಏನು ಮಾಡ್ತಾ ಇದ್ದಾರೆ ಆಯ್ತು ನೀವು ಒಬ್ಬರು ಲೀಡರ್ ತಿಳ್ಕೊಳ್ತೀವಿ, ನೀವೇ ಎಲ್ಲ ಕೂಸಾಗಿತ್ತು ಅದನ್ನು ಸಿದ್ದರಾಮಯ್ಯ ನಾನು ಹೇಳಿದ್ದು. ಅದಕ್ಕೆ ನಾನು ಹೇಳ್ತೇನೆ, ಗುರುಗಳ ನೇತೃತ್ವದಾಗಿ ದೊಡ್ಡ ತಪಸ್ಸಾಗೈತಿ. ಯಾರೋ ಒಂದು ಸಲ ಇದು ಈ ಸರ್ಕಾರ ಇರುವುದರೊಳಗಾಗಿ ನಾವು ಮಾಡ್ಕೊಂಡೇ ತಿರ್ಬೇಕು. ನಾಳೆ ಬೆಳಗಾವಿ ಅಧಿವೇಶನ ಕೊನೆಯದಾಗಬೇಕು ನಮ್ಮ ಹೋರಾಟಕ್ಕೆ. ಅವತ್ತು ಮೀಸಲಾತಿಯ ಪ್ರಕಟಣೆಯನ್ನ ಮುಖ್ಯಮಂತ್ರಿಗಳು ಮಾಡಬೇಕು. ಇದಕ್ಕಂದ್ರೆ ಮುಂದೆ ಏನೇ ಅನಾಹುತ ಆದ್ರೆ ಅವರೇ ಕಾರಣ. ಅದಕ್ಕೆ ಎಷ್ಟು ನಾ ಹೇಳಿ ನಾ ಯಾವುದೋ ರಾಜಕೀಯ ಮಾಡೋದಿಲ್ಲ. ನೀವು ಎಲ್ಲೇ ಕರೀರಿ ಸಮಾಜ ಸಲುವಾಗಿ ನಾನು ಎಲ್ಲರೂ ಕೊಡ್ತೀನಿ. ಯಾಕಂದ್ರೆ ಸಮಾಜ ನನ್ನ ಹಿಂದೆ ಇದ್ದಕ್ಕೆ ನಾನು ಹೊರಗೆ ಹಾಕಲಾಗ. 3 ಪಾಯಿಂಟ್ ಹುಡುಗಿ ಹೋಗ್ತಾರೆ, ಅಪ್ಪ ಮಕ್ಕಳು ತಕ್ಷಣ ಹೊರಗೆ ಹಾಕಲಾಗ್ತದೆ. वो कल्चर साइज पूरा उनके साथ है. वो हिंदुत्व का बहुत अच्छा बात करते, क्या करेंगे तुम भी संभालते जाओ ಇಲ್ಲಿ ಹೋಗುವುದು ಎಕ್ಕಾಣ ಖಚಿತ ಕಿವಿಗೆ ಬಿಡ್ತಾರ. ವಾಪಸ್ ಆದ ವಿಜೇಂದ್ರ ಚಂಡ ಮತ್ತು ವಿಜೇಂದ್ರ ಅದಕ್ಕೆ ಡೈಲಿ ನಾನು ಹೃದಯ ಇರ್ತೀರ ನಾನು ಯಾರು ಮಾತು ಮುಗಿಸ್ತೀನಿ
ವೀರರಾಣಿ ಕಿತ್ತೂರು ಚೆನ್ನಮ್ಮನವರಿಗೆ